ವರದರಾಜಸ್ವಾಮಿ ದೇಗುಲದಲ್ಲಿ ಮಹಾ ಸುದರ್ಶನ ಹೋಮ ವಿಶೇಷ ಪೂಜೆ ಹರಿದು ಬಂದ ಭಕ್ತ ಸಾಗರ. ನಗರದ ಅಮ್ಮವಾರಿಪೇಟೆಯ ಇತಿಹಾಸ ಪ್ರಸಿದ್ಧ ವರದರಾಜಸ್ವಾಮಿ ದೇವಾಲಯದ 409ನೇ ವಾರ್ಷಿಕೋತ್ಸವದ ಅಂಗವಾಗಿ ಶುಕ್ರವಾರ ಮಹಾಭಿಷೇಕ, ಮಹಾಸುದರ್ಶನ ಹೋಮ, ಕಲ್ಯಾಣೋತ್ಸವ ಹಾಗೂ ಗರುಡೋತ್ಸವವು ಶ್ರದ್ಧಾಭಕ್ತಿಗಳಿಂದ ಯಶಸ್ವಿಯಾಗಿ ಜರುಗಿತು. ಬೆಳಗ್ಗೆ 6:30ಕ್ಕೆ ಮಹಾಭಿಷೇಕ, 8:30ಕ್ಕೆ ಸುದರ್ಶನ ಹೋಮ ಮತ್ತು 10:30ಕ್ಕೆ ಕಲ್ಯಾಣೋತ್ಸವ ನಡೆಯಿತು. ಸಂಜೆ 6:30ಕ್ಕೆ ಗರುಡ ವಾಹನೋತ್ಸವ, ರಾತ್ರಿ 8 ಗಂಟೆಗೆ ಶಯನೋತ್ಸವ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಗರುಡ ವಾಹನೋತ್ಸವವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ತಮ್ಮ ಮನೆ ಮುಂದೆ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಪ್ರಧಾನ ಅರ್ಚಕರಾದ ಮುರಳಿ ರಾಮಾನುಜಂ ಮಾತನಾಡಿ, ಇತಿಹಾಸ ಪ್ರಸಿದ್ಧ ವರದರಾಜಸ್ವಾಮಿ ದೇವಾಲಯದ 409ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಸಲಾಯಿತು ಎಂದರು. ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ, ಕಾಲಕಾಲಕ್ಕೆ ಮಳೆಯಾಗಿ ಬೆಳೆ ಬೆಳೆದು ಜಗತ್ತು ಸುಭಿಕ್ಷವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ರು. ಇಡೀ ದಿನ ದೇವಾಲಯಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಹಾಗೂ ಪೊಂಗಲ್ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರುವುದಾಗಿ ತಿಳಿಸಿದ್ರು. ದೇವಾಲಯ ಅರ್ಚಕ ರಾಘವೇಂದ್ರ ಮತ್ತಿತರರು ಪೂಜೆ ಸಲ್ಲಿಸಿದ್ರು. ವರದಿ ಅಂಚೆ ವಿಜಯ್. ಶ್ರೀಮತೆ ರಾಮಾನುಜಾಯ ನಮಃ. ಇದು ಕೋಲಾರ ವರದರಾಜಸ್ವಾಮಿ ದೇವಾಲಯ. ನಾನು ನನ್ನ ಹೆಸರು ರಾಘವೇಂದ್ರ ಅಂತ, ಕೋಲಾರ ವರದರಾಜಸ್ವಾಮಿ ದೇವಸ್ಥಾನದ ಅರ್ಚಕರು. ಈ ದಿನ ವಿಶೇಷ ಏನು ಅಂದರೆ, ಇದು ಮಾಘಬಹುಳ ಪಂಚಮಿ. ಇವತ್ತಿನ ದಿನ ವಿಶೇಷ ಮಾಘಬಹುಳ ಪಂಚಮಿ ಅಂತಾರೆ. ಮಾಘಬಹುಳ ಪಂಚಮಿ ಅಂದು ಈ ವರದರಾಜಸ್ವಾಮಿಯ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಸುಮಾರು 409 ವರ್ಷ ಹಿಂದೆ ವರದರಾಜಸ್ವಾಮಿಯ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಈ ದಿವಸ ಪ್ರತಿಷ್ಠಾಪನೆ ಆಗಿರೋದ್ರಿಂದ
ಈ ದಿನ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಅದಕ್ಕೆ ಈ ಮಾಘಬಹುಳ ಪಂಚಮಿ ತುಂಬ ವಿಶೇಷ. ಏನು ಮಾಡ್ತೀವಿ ವಿಶೇಷ ಅಂದರೆ ಬೆಳಗ್ಗೆ ಮಹಾಭಿಷೇಕ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಗೆ ಮಹಾಭಿಷೇಕ ಮಾಡ್ತೀವಿ, ಪಂಚಾಮೃತ ಮಹಾಭಿಷೇಕ ಮಾಡಿ ತದನಂತರ ಮಹಾಸುದರ್ಶನ ಮಾಡ್ತೀವಿ. ಎಲ್ಲರಿಗೋಸ್ಕರ ಸುದರ್ಶನ ಮಾಡ್ತೀವಿ. ತದನಂತರ ತಿರು ಕಲ್ಯಾಣೋತ್ಸವ ಸ್ವಾಮಿಗೆ ಭೂನೀಲಾ ಸಮೇತ ವರದರಾಜ ಸ್ವಾಮಿಗೆ ಕಲ್ಯಾಣೋತ್ಸವ ಆಗುತ್ತೆ. 10:30ಯಿಂದ ಈಗ 12:30ವರೆಗೂ ಕಲ್ಯಾಣೋತ್ಸವ ಆಯಿತು. ತದನಂತರ ಮಹಾಮಂಗಳಾರತಿ, ವಿಶೇಷ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ವಿನಿಯೋಗ ಇರುತ್ತೆ. ಇದಕ್ಕೆ ಸುಮಾರು 1000 ಜನ ಭಕ್ತರು ಬರ್ತಾರೆ ಪ್ರತಿ ಸಲ. ಇದು ವರ್ಷ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತು. ಕೋಲಾರ ನಗರದ ಎಲ್ಲ ಸಮಸ್ತ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಎಲ್ಲ ಸೇವೆಯಲ್ಲೂ ಪಾಲ್ಗೊಂಡು ಚರಿತ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆಯೇ ಸಾಯಂಕಾಲ ಕಲ್ಯಾಣೋತ್ಸವ ಆದಮೇಲೆ ಸಾಯಂಕಾಲ 6:00ವರೆಗೆ ಗರುಡ ಸೇವೆ ಇರುತ್ತೆ. ಇದು ತುಂಬ ವಿಶೇಷ ಈ ದೇವಸ್ಥಾನದಲ್ಲಿ. ನನಗೆ ತಿಳಿದ ಮಟ್ಟಿಗೆ ಹತ್ತಿರದಲ್ಲಿ ಎಲ್ಲೂ ಗರುಡ ಸೇವೆ ಮಾಡೋದಿಲ್ಲ, ಗರುಡೋತ್ಸವ ಮಾಡೋದಿಲ್ಲ. ಇಲ್ಲಿ ವಿಶೇಷವಾಗಿ ಮಾಡೋದ್ರಿಂದ ಎಲ್ಲರೂ ಸಾಯಂಕಾಲ ತುಂಬ ವಿಶೇಷವಾಗಿ ಮಾಡ್ತಾರೆ. ತಿರುಮಲಲ್ಲಿ ಹೇಗಿರುತ್ತೋ ಸೇಮ್ ಅದೇ ಥರ ಇರುತ್ತೆ ಇಲ್ಲಿನೂ. ಗರುಡ ಸೇವೆ 6:00ವರೆಗೆ ಸ್ಟಾರ್ಟ್ ಆಗಿ 8:00ವರೆವರೆಗೂ ಗರುಡ ಸೇವೆ. ನಗರದ ಮೇನ್ ಬೀದಿಗಳೆಲ್ಲ ಸಂಚಾರ ಮಾಡಿಕೊಂಡು ಮತ್ತೆ ಯಥಾವಿಧಿ ದೇವಾಲಯಕ್ಕೆ ಸ್ವಾಮಿ ಬಂದಾದಮೇಲೆ ನೆಕ್ಸ್ಟು ಮತ್ತೆ ಸಾಯಂಕಾಲ 9 ಗಂಟೆಗೆ ಶಯನೋತ್ಸವ ಇರುತ್ತೆ. ಶಯನೋತ್ಸವ ಆದಮೇಲೆ ಮತ್ತೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಕೊಟ್ಟು ಮಹಾಮಂಗಳಾರತಿ ಕೊಟ್ಟು ಎಲ್ಲರೂ ಹೋಗ್ತಾರೆ. ಹೀಗಾಗಿ ತುಂಬ ವಿಶೇಷ ಆಗಿರೋದ್ರಿಂದ ಸುಮಾರು 1000 ಜನ ಬಂದು ಭಕ್ತರು ದೇವರ ಕೃಪೆಗೆ ಪಾತ್ರ. ಜೈ ಶ್ರೀಮಂತ.